ನೋಡಿ ಸ್ನೇಹಿತರೆ, ಇವಾಗ ತಾನೇ ನಾನು ನಿನ್ಗೆ ಹೇಳಿದ್ನಲ್ಲ, ನಮ್ಮ ಫ್ರೆಂಡ್ ತಿಳಿಸ್ಕೊಡ್ತಾನೆ ಅವ್ರದ್ದೇ ಅವ್ರ ತಾತ ಮುತ್ತಾತನ ದೇಶ ನಡೆಸ್ಕೊಂಬರ್ತಕ್ಕಂಥದ್ದು. ಇವರೇ ಬಂದ್ಬಿಟ್ಟು ನಿಮ್ಗೆ ಒಂದೊಂದೇ ಮಾಹಿತಿ ತಿಳಿಸ್ಕೊಡ್ತೇನೆ. ಇವ್ರ ಹೆಸರು ಬಂದ್ಬಿಟ್ಟು ಕಿಶೋರ್ ಅಂದ್ಬಿಟ್ಟು. ಕಿಶೋರ್, ಇದ್ರ ಬಗ್ಗೆ ನಾನು ಗೊತ್ತಿರ್ತಕ್ಕಂಥ ಮಾಹಿತಿ ತಿಳಿಸ್ಕೊಡ್ತೀನಿ. ಇವಾಗ ನಿನಗೆ ಯಾಕಂದರೆ ನಿಮ್ಮ ದೇವಸ್ಥಾನ ಆಗಿರೋದ್ರಿಂದ ಇದ್ರ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತು. ಅದರಿಂದ ಇದ್ರ ಬಗ್ಗೆ ನಮ್ಗೆ ಸ್ವಲ್ಪ ತಿಳಿಸ್ಕೊಡೋಕ್ಕಾಗುತ್ತೆ ನಮ್ಮ ವ್ಯೂವರ್ಸ್ಗೋಸ್ಕರ. ಹಾಂ ಸರಿ. ಇದು ಬಂದ್ಬಿಟ್ಟು ಶ್ರೀ ಬನ್ನೇಶ್ವರ ಸ್ವಾಮಿ ದೇವಸ್ಥಾನ ಅಂದ್ಬಿಟ್ಟು, ಇದಕ್ಕೆ ಬಂದ್ಬಿಟ್ಟು ಸುಮಾರು 1700ರಿಂದ 1900 ವರ್ಷ ಹಳೇದು. ಇದು ಬಂದ್ಬಿಟ್ಟು ಚೋಳರಾಜ ಪ್ರತಿಷ್ಠಾಪನೆ. ಇದು ನಮ್ಮ ಎಷ್ಟೊಂದು ಜನಕ್ಕೆ ಅರ್ಚಕರಿಗೆ ಕೊಟ್ಟಿದ್ರು ಇದು. ಬಟ್ ಇದು ಕೊಟ್ಟಾಗ ಏನಾಯ್ತು ಅಂದ್ರೆ, ಇವಾಗ ಎಕ್ಸಾಂಪಲ್ ಒಬ್ರು ಅರ್ಚಕರು ಕೊಟ್ಟಿದ್ದಾರೆ, ಅವರು ಪೂಜೆ ಮಾಡ್ತಾ ಅವ್ರ ಮಕ್ಕಳು ಅವ್ರ ವಂಶ ನಾಶ ಆಗೋಗೋದು. ಯಾರು ತಗೊಂಡ್ರು ವಂಶ ನಾಶ ಆಗೋಗೋದು. ಕೊನೆಗೆ ಬರ್ತಾ ಬರ್ತಾ ಒಬ್ರು ನಮ್ಮ ಮುತ್ತಾತ ಅವರು ಕೊಟ್ರು. ನಮ್ಮ ಮುತ್ತಾತ ಅವರು ತಗೊಂಡಾಗ ಒಬ್ರು ಬಂದು ಹೇಳಿದಂತೆ, ಸ್ವಾಮಿಗಳೇ ನಿಮ್ಗೆ ಅಂದ್ರೆ ಇಬ್ರು ಗಂಡ್ ಮಕ್ಳಿದ್ದಾರೆ, ನೀವು ತಗೊಂಬೇಡಿ. ಯಾಕಂದ್ರೆ ಇದು ಯಾರೇ ತಗೊಂಡ್ರು ಅವ್ರಿಗೆ ದೇವಸ್ಥಾನ ಅಷ್ಟು ನಡ್ಸಕ್ಕಾಗಲ್ಲ. ಅವ್ರ ಮಕ್ಳು ಸತ್ತೋಗ್ಬಿಡ್ತಾರೆ, ಹೆಂಡತಿ ಸತ್ತೋಗ್ಬಿಡ್ತಾರೆ, ಅವ್ರ ವಂಶ ನಾಶ ಹೋಗ್ತಾ ಇದೆ, ಇದು ಯಾರಿಗೂ ಸೂಟ್ ಆಗ್ತಾ ಇಲ್ಲ, ನೀವು ತಗೊಂಬೇಡಿ ಅಂತ. ನಮ್ಮ ಮುತ್ತಾತ ಇಲ್ಲ ಪರವಾಗಿಲ್ಲ, ಏನೇ ಆದ್ರೂ ನಾನು ಫೇಸ್ ಮಾಡ್ತೀನಿ, ನಾನು ದೇವ್ರನ್ನ ಫುಲ್ ಭಕ್ತಿಯಿಂದ ಮಾಡ್ತೀನಿ ಪೂಜೆ, ನಾನು ಯಾವ್ದು ಲೋಪ ಅದು ಮಾಡಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮುತ್ತಾತ ಅವ್ರು ತಗೊಂಡ್ರು. ಆಮೇಲೆ ಇನ್ನ 5 ಜನ ಅಣ್ಣ ತಮ್ಮಂದ್ರು ಹುಟ್ಟಿದ್ರು. ಟೋಟಲ್ ನಮ್ಮ ಮುತ್ತಾತ ಅವ್ರಿಗೆ 14 ಜನ ಮಕ್ಳು, ಅಂದ್ರೆ 7 ಜನ ಗಂಡ್ ಮಕ್ಳು, ಮಿಗ್ದವ್ರು ಸೆಂಚುರಿ ಹೊಡಿತಾ ಇದ್ರು. ಅವ್ರೇನಂದ್ರೆ ವಂಶಾಭಿವೃದ್ಧಿ ಆಯ್ತು ನಮಗೆ. ಯಾರೇ ತಗೊಂಡ್ರು ವಂಶ ನಾಶ ಆಗೋಗೋದು. ಬಟ್ ನಮ್ಗೆ ವಂಶಾಭಿವೃದ್ಧಿ ಆಗಿದ್ರಿಂದ ಅವಾಗ್ಲಿಂದ ಈ ದೇವಸ್ಥಾನ ನಮ್ಮ ವಂಶಸ್ಥರಿಗೆ ಬಂತು. ಹಂಗೆ ಅದನ್ನೇ ಪಾರಂಪರ್ಯವಾಗಿ ನಡ್ಸ್ಕೊಂಡ್ ಬರ್ತಾ ಇದ್ದೀರಾ ಇವಾಗ? ಹೌದು. ಆಮೇಲೆ ಎಲ್ಲಾ ದೇವಸ್ಥಾನದಲ್ಲೂ ಲಿಂಗ ನೀವ್ ನಿಂತ್ಕೊಂಡ್ರೆ ನಿಮ್ ರೈಟ್ ಸೈಡ್ಗೆ, ಅಂದ್ರೆ ಅದ್ರ ಲೆಫ್ಟ್ ಸೈಡ್ ನೀರ್ ಹೋಗುತ್ತೆ. ಇದಕ್ಕೆ ಇದ್ರ ರೈಟ್ ಸೈಡ್ ನೀರ್ ಹೋಗುತ್ತೆ, ಅಂದ್ರೆ ನಿಮ್ಮ ಲೆಫ್ಟ್ ಸೈಡ್ಗೆ. ನೀವು ಇವಾಗ ದೇವಸ್ಥಾನ ಇದು ಲಿಂಗ, ನಿಮ್ಗೆ ರೈಟ್ ಸೈಡ್ಗೆ ನೀರ್ ಹೋಗ್ತಾ ಇರತ್ತೆ. ಸರಿ ಸರಿ. ಈ ದೇವಸ್ಥಾನದಲ್ಲಿ ದೇವರ ಲೆಫ್ಟ್ ಸೈಡ್ ನೀರ್ ಹೋಗುತ್ತೆ. ಆಮೇಲೆ ನಾರ್ಮಲ್ ಇಲ್ಲಿ ಒಂಥರ ಸ್ಪೆಷಲ್ ಕಲ್ಲು ಬಳಸಿದ್ದಾರೆ ಎಲ್ಲ. ಇವಾಗ ನೀವೇ ನಾರ್ಮಲ್ ಆಗಿ ಹೇಳಿ, ಶಿವಂಗೆ ನೀವು ಅಭಿಷೇಕ ಎಲ್ಲ ಮಾಡಿದಾಗ ನೀರ್ ಯಾವ ಕಡೆಗೆ ಹೋಗುತ್ತೆ? ನಾರ್ಮಲ್ ಆಗಿ ನಾವು ಕಡೆ ಹೋದ್ರೆ ರೈಟ್ ಸೈಡ್ ಬರುತ್ತೆ, ದೇವ್ರಿಗಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಹೋಗುತ್ತೆ. ಇಲ್ಲಿ ರಿವರ್ಸ್ ಇದೆ. ಓ ಸರಿ ಸರಿ. ನಿಮ್ಮ ಲೆಫ್ಟ್ ಸೈಡ್ ಅಂದ್ರೆ ದೇವರಿಗೆ ರೈಟ್ ಸೈಡ್ ಇದೆ ನೀರ್ ಹೋಗಂತದ್ದು. ಆಮೇಲೆ ಇದು ಒಂದು ಸ್ಪೆಷಲ್ ತರಹದ ಕಲ್ಲಿನಿಂದ ಪ್ರತಿಷ್ಠಾಪನೆ ಮಾಡಿರೋದು. ಆಮೇಲೆ ಈ ಲಿಂಗದ ಇನ್ನೊಂದು ವಿಶೇಷತೆ ಏನಂದ್ರೆ, ನಾರ್ಮಲ್ ನೀವು ಲಿಂಗ ನೋಡಿದ್ರೆ ಸುತ್ತು ಫ್ಲಾಟ್ ಇರುತ್ತೆ. ಹೌದೌದು ಅಲ್ವಾ? ಹೌದು, ನಿಜ. ಮೇಲೆ ಇರೋಂತ ಇಲ್ಲಿ ಇದು 16 ಪಟ್ಟೆಗಳಿದೆ. 16 ಮೇಲ್ಗಡೆ ಇರೋ ಲಿಂಗಗೆ 16 ಪಟ್ಟೆ ಇದೆ. ಅದ್ರ ಬಗ್ಗೆ ನನಗೂ ಅಷ್ಟು ಕ್ಲಾರಿಟಿ ಆಗಿ ಗೊತ್ತಿರ್ಲಿಲ್ಲ. ನಮ್ಮ ಮುತ್ತಾತ ಅವರು ಹೇಳಿದ್ರು ಅದೇನೋ, ಅದು ಸದ್ಯಕ್ಕೆ ಮೈಂಡ್ ಬರ್ತಿಲ್ಲ. ಆಮೇಲೆ ಈ ದೇವಸ್ಥಾನಕ್ಕೆ ಬಂದ್ಬಿಟ್ಟು 2 ಸತಿ ಸಪ್ತ ಋಷಿಗಳಿಂದ ಪೂಜೆ ಆಗಿದೆ. ಇದು ಈ ದೇವಸ್ಥಾನಕ್ಕೆ 2 ಸಪ್ತ ಋಷಿಗಳಿಂದ ಆಗಿನ ಕಾಲದಲ್ಲಿ ಇವಾಗ ನಾವು ಅಲ್ಲಿಂದ ಒಂದು ರೋಡ್ ಅಲ್ಲಿ ಬಂದ್ರಲ್ಲ, ಹೌದು, ಅಲ್ಲಿಂದ ಬಂದ ಆ ರೋಡ್ ಅಲ್ಲಿ ನಮ್ ತಾತ ಒಂದ್ಸತಿ ಅವಾಗ ಬೆಳಗಿನ ಜಾವ 3 ಗಂಟೆಗೆ ಕೋಳಿ ಕೂಗಿತ್ತು. ಸರಿ. ನಮ್ ತಾತ ಅವಾಗ 5 ಗಂಟೆಗೆ ಕೋಳಿಗಳು ಕೂಗೋದು ಜನರಲ್ ಆಗಿ. ನಮ್ ತಾತ ಅಯ್ಯೋ 5 ಗಂಟೆ ಆಗ್ಬಿಡ್ತು ದೇವಸ್ಥಾನಕ್ಕೆ, ಅಂದ್ರೆ ಮುತ್ತಾತ ಅವರು 5 ಗಂಟೆ ಆಯ್ತು ಪೂಜೆಗೆ ಮಾಡ್ಬೇಕಲ್ಲ ಅನ್ಬಿಟ್ಟು, ಸರಿ ಅನ್ಬಿಟ್ಟು ಅಲ್ಲಿಂದ ಅವರು ಸ್ನಾನ ಮಾಡ್ಕೊಂಡು, ಅವ್ರ ಜನವಾರದಲ್ಲಿ ಕೀ ಇರೋದು ದೇವಸ್ಥಾನದ ಕೀ. ಅವರು ಸೈಕಲ್ ಇರೋದು, ಅವಾಗೆಲ್ಲ ಸೈಕಲ್ ಇದ್ರೇನೆ ಒಂದು ಗಾಡಿ. ಬ್ರಾಹ್ಮಣ್ಸ್ ಅಂದ್ರೆ ಎಲ್ಲಾನು ಜನವಾರಗಳಲ್ಲಿ ಕಟ್ಕೊಂಡು ಕುಟ್ಕೊಂಡು, ಅವಾಗಿನ ಕಾಲ, ಇವಾಗಿನ ಕಾಲದಲ್ಲಿ ನಾವುಗಳೆಲ್ಲ ಇಲ್ಲ ಅನ್ಕೋ ಕಿಶೋರ. ಏನಂದ್ರೆ ಆಗಿನ ಕಾಲದಲ್ಲಿ ನಾನು ಜನವಾರಕ್ಕೆ ಬೀಗ ಕಟ್ಕೊಳೋದು, ಭದ್ರವಾಗಿ ಇಟ್ಕೊಳೋ ತರ ಹಂಗ್ ಮಾಡ್ತಾ ಇದ್ರು. ಈಗಿನ ಕಾಲದಲ್ಲಿ ಇಷ್ಟಿಷ್ಟು ಎಲ್ಲಿ ಕಟ್ಕೊಂತೀರಿ ಜನವಾರದಲ್ಲಿ? ಯಾರು ಅದಕ್ಕೆ ಜನವಾರ ಕಿತ್ಕೊಂಡ್ ಬಂದ್ಬಿಡುತ್ತೆ ಅಷ್ಟೇ. ನಾವು ಏನಂದ್ರೆ ಅದನ್ನ ಅದಕ್ಕೆ ಪುರಾತನ ಅವರು ದೊಡ್ಡವರು ಏನ್ ಮಾಡಿದ್ರು ಅದೆಲ್ಲ ಒಂದೊಂದು ಒಳ್ಳೇದಕ್ಕೆ ಮಾಡಿರ್ತಾರಂತೆ. ಅದನ್ನ ನಾವು ಫಾಲೋ ಮಾಡ್ಬೇಕು, ಆದಷ್ಟು ನಾವು ಫಾಲೋ ಮಾಡೋಣ, ಮುಂದಿನ ಪೀಳಿಗೆಗೂ ತಿಳಿಸ್ಕೊಡೋಣ ಅಂತ ಅನ್ಬಿಟ್ಟು ಈ ದೇವಸ್ಥಾನ ತಿಳಿಸ್ಕೊಂಡೆ ಕಂಟಿನ್ಯೂ. ಅಲ್ಲಿಂದ ಅವರು ಬರುವಾಗ ಇದು ಶಿಖರ ಇದೆಯಲ್ಲ, ಇದು ಗೋಪುರ. ಬನ್ನಿ ಆ ಕಡೆಯಿಂದ ತೋರ್ಸೋಣ ಶಿಖರ. ಇಲ್ಲಿ ನಮ್ ಹಿಂದೆ ಕಾಣಿಸ್ತಾ ಇದೆಯಲ್ಲ ಶಿಖರ. ಹೌದೌದು, ನಮ್ ಹಿಂದೆ ಕಾಣಿಸ್ತಾ. ಈ ಶಿಖರ ಅನ್ನತಕ್ಕಂಥದ್ದು ಇವಾಗ ಚಿನ್ನದಿಂದ ಕಟ್ಟಿದ್ರೆ ಬೆಳಗ್ಗೆ ಎಳೆಯ ಸೂರ್ಯನ ಕಿರಣ ಬಿದ್ದಾಗ ಹೆಂಗೆ ಹೊಳೆಯುತ್ತೆ ಆ ತರ ಹೊಳೆಯದಂತೆ ಅವಾಗ ಕಾಲದಲ್ಲಿ. ನಮ್ ಮುತ್ತಾತಗ ಆಶ್ಚರ್ಯ ಆಯ್ತು, ಇದೇನಿದು ಹಿಂಗ್ ಹೊಳಿತಾ ಇದೆಯಲ್ಲ ಅನ್ಬಿಟ್ಟು, ಸರಿ ಅನ್ಬಿಟ್ಟು ಅವಾಗ ಸೈಕಲ್ ಇಂದ ಆ ಕಡೆಯಿಂದ ಬರ್ತಾ ಇದ್ರು. ಆ ಕಡೆಯಿಂದ ಬರ್ತಾ ಇದ್ರು. ಅಲ್ಲಿ ಒಂದು ರೂಟ್ ಇತ್ತು, ಇವಾಗೆಲ್ಲ ಕಾಂಪೌಂಡ್ ಕ್ಲೋಸ್ ಮಾಡಿದ್ದಾರೆ. ಇವಾಗ ಈ ಸೈಡ್ ಇಂದ ಬರ್ತೀರಿ. ಬಟ್ ಅವಾಗ ಆ ಕಡೆಯಿಂದ ಬಂದಾಗ ಅವ್ರಿಗೆ ಸೈಕಲ್ ಇಂದ ಬರೋಷ್ಟೊತ್ತಿಗೆ ವೇದ ಮಂತ್ರಗಳು ಕೇಳಿಸ್ತಾ ಇತ್ತು ದೇವಸ್ಥಾನದಿಂದ. ಇವ್ರು ನೋಡ್ಕೊಂಡ್ರು, ಇವ್ರು ಜನವಾರದಲ್ಲೇ ಇತ್ತು ಕೀ ನನ್ನ ಹತ್ರನೇ ಇದೆ, ಹೆಂಗ್ ದೇವಸ್ಥಾನದೊಳಗೆ ಯಾರೋ ಪೂಜೆ ಮಾಡ್ತಾ ಇದಾರೆ, ಏನಾಯ್ತು ತಿಳ್ಕೊಳ್ಳೋಣ ಅನ್ಬಿಟ್ಟು ಅವಾಗ ನಮ್ ತಾತ ಬಂದ್ಬಿಟ್ಟು ಸೈಕಲ್ ಅಲ್ಲಿ ಬಂದ್ಬಿಟ್ಟು, ಸರಿ ಏನಾಯ್ತು ಇಲ್ಲಿ ಸೈಕಲ್ ಅಲ್ಲಿ ಬಂದ್ರು ನಮ್ಮ ಮುತ್ತಾತ ಅವರು. ಆಮೇಲೆ ಬರೋಷ್ಟೊತ್ತಿಗೆ ಮಂತ್ರ ನಿಂತೋಯ್ತು.
ಇಲ್ಲಿಂದ ಬರುವಾಗ ಸೈಕಲ್ ಸೌಂಡ್ ಆಗತ್ತಲ್ಲ, ತುಳಿಯೋ ಸೌಂಡ್ ಬಂದಾಗ ನಿಂತೋಯ್ತು. ನಮ್ ತಾತ ಇದೇನಾಯ್ತು ಅನ್ಬಿಟ್ಟು ಸರಿ ಅನ್ಬಿಟ್ಟು ಸೈಕಲ್ ಇಲ್ಲಿ ನಿಲ್ಸ್ಬಿಟ್ಟು ಅಲ್ಲಿ ಒಳಗೋದ್ರು. ಅವಾಗ ಇದೆಲ್ಲ ಸಿಮೆಂಟ್ ಎಲ್ಲ ಇರ್ಲಿಲ್ಲ, ಇದು ರೀಸೆಂಟ್ ಗೆ ಚೆನ್ನಾಗಿ ಮಾಡಿದಾರೆ ಆಲ್ಟ್ರೇಷನ್ ಆಗಿ. ಅವಾಗ ಹೋಗಿದ್ರು, ನಮ್ ತಾತ ಬೀಗ ಹಾಕೇ ಇತ್ತು. ಸರಿ ಅನ್ಬಿಟ್ಟು ಬೀಗ ತೆಗೆದ್ಬಿಟ್ಟು ಒಳಗಡೆ ಹೋದ್ರೆ ದೇವ್ರಿಗೆ ಪೂಜೆ ಆಗಿದೆ. ಆಮೇಲೆ ದೇವಲೋಕದ ಹೂವಾಗ್ಲು, ಪಾರಿಜಾತ ಹೂವ, ಬ್ರಹ್ಮಕಮಲ ಎಲ್ಲ ನಿಮ್ಗೆ ಗೊತ್ತಲ್ಲ, ಅದರಿಂದೆಲ್ಲ ಪೂಜೆ ಆಗಿದೆ. ಊದಿನ ಕಡ್ಡಿ ಉರಿತಾ ಇದೆ, ಪಂಚಾಮೃತ ಎಲ್ಲ ಆಗಿದೆ, ಮಂಗಳಾರತಿ ಉರಿತಾ ಇದೆ. ನಮ್ ತಾತಾಗ ಅವಾಗ ಅರ್ಥ ಆಯ್ತು, ಓಹೋ ಇದು ಸಪ್ತಋಷಿಗಳಿಂದ ಪೂಜೆ ಆಗಿರೋದು ಅಂತ. ಯಾಕಂದ್ರೆ ಯಾವ್ದೇ ಒಂದ್ ದೇವಸ್ಥಾನ ಅದು ಪ್ರಾಣ ಪ್ರತಿಷ್ಠಾಪನೆ ಆಗಿರುತ್ತೆ. ಪ್ರಾಣ ಪ್ರತಿಷ್ಠಾಪನೆ ಆದಾಗ ದೇವ್ರನ್ನೇ ಇಲ್ಲಿ ಬಂದು ನೆಲೆಸಿರುತ್ತೆ. ಹೌದು, ಪ್ರತಿಷ್ಠಾಪನೆ ದೇವರ ಒಂದು ಸ್ಥಾನದಲ್ಲಿ ಬಂದು ಕುತ್ಕೊಂಡಿರ್ತಾರೆ. ಅವಾಗ ಸಪ್ತ ಋಷಿಗಳು ಪೂಜೆ ಮಾಡ್ಬಿಟ್ಟು ಹೋಗಿದ್ದಾರೆ. ಆಮೇಲೆ ಸರಿ ಅನ್ಬಿಟ್ಟು ನಮ್ ತಾತ ಮಂಗಳಾರತಿ ತಗೊಂಡು, ಶಂಸಪ್ಪ ನನಗೆ ಗೊತ್ತಿಲ್ದಿರ ಬಂದ್ಬಿಟ್ಟೆ ಅನ್ಬಿಟ್ಟು ಸರಿ ಅನ್ಬಿಟ್ಟು ಮತ್ತೆ ವಾಪಸ್ ಬೀಗ ಹಾಕೊಂಡು ಮತ್ತೆ ಹಿಂಗೆ ಗೇಟ್ ಹತ್ರ ಹೋಗೋಷ್ಟೊತ್ತಿಗೆ ಮತ್ತೆ ಮಂತ್ರಗಳು ಸ್ಟಾರ್ಟ್ ಆಯ್ತು, ಗೋಪುರ ಹೊಳಿತಾ ಇತ್ತು. ಇದಿನ್ನೊಂದು ರೀಸೆಂಟ್ ಇದೇ ತರ 10 ವರ್ಷದ ಹಿಂದೆ ಆಗಿತ್ತು. 10 ವರ್ಷದಿಂದ ರೀಸೆಂಟ್ ಆಗಿ ಇಲ್ಲಿ ತೋಟಗಳಿದೆ ಆ ಕಡೆ. ಒಬ್ಬ ತೋಟದಪ್ಪ ಅವ್ರು ಇವಾಗ ಸದ್ಯಕ್ಕೆ ಬದುಕಿಲ್ಲ, ತೀರೋಗಿದ್ದಾರೆ. ಅವರು ಅವಾಗ ಅದು ಔಷಧಿ ಹೊಡಿಯಕ್ಕೆ, ನೀರ್ ಹೊಡಿಯಕ್ಕೆಲ್ಲ ಅವಾಗ ನಿಮ್ಗೆ ಗೊತ್ತು ಹಳ್ಳಿಗಳೆಲ್ಲ ಅಂದ್ರೆ ಬೆಳಗ್ಗೆ ನೀರ್ ಹೊಡಿಯಕ್ ಬಂದ್ಬಿಡ್ತಾರೆ. ಯಾಕಂದ್ರೆ ಆಮೇಲೆ ಕರೆಂಟ್ಗಳು ಆಗಿನ ಕಾಲ. ಇವಾಗೆಲ್ಲ ಟೆಕ್ನಾಲಜಿ ಬಂದು ಕರೆಂಟ್ ತೋಟಕ್ಕೂ ಇಲ್ಲ, ಮನೆಗೇನೆ ಅವಾಗ ಏನದು ದೀಪದ ಎಣ್ಣೆ ಇದ್ರಲ್ಲಿ ಅನಿಸ್ತಾ ಇದ್ರು ಆಗಿನ ಕಾಲದಲ್ಲ. ಸರಿ ಅನ್ಬಿಟ್ಟು ಅವ್ರು ನೀರ್ ಹಾಕ್ಬಿಡೋಣ, ಯಾಕಂದ್ರೆ ಆಮೇಲೆ ಕರೆಂಟ್ ಹೋದ್ರೆ ಮೋಟ್ರಿಂದ ನೀರ್ ಬರಲ್ಲ ಬಾವಿಯಿಂದ ಅನ್ಬಿಟ್ಟು. ಸರಿ, ಅದು ಕೆರೆ ಇಲ್ಲ, ಇಲ್ಲಿ ಕೆರೆನಿಂದ ನೀರು ಕನೆಕ್ಟ್ ಮಾಡ್ಕೊಂಡಿರೋರು. ಸರಿ ಅನ್ಬಿಟ್ಟು ಅವಾಗ ಆನ್ ಮಾಡಕ್ ಬಂದಾಗ ಶಿಖರ ಹೊಳಿತಾ ಇದೆ, ಮಂತ್ರಗಳು ಕೇಳಿಸ್ತದೆ ಆಯಪ್ಪನ್ಗೂ. ಆಯಪ್ಪ ಅದು ನೋಡ್ಬಿಟ್ಟು ಭಯ ಬಿದ್ದೋಗ್ಬಿಟ್ಟು 2 ದಿನ ಫುಲ್ಲು ಹುಷಾರಿಲ್ದರಂಗೆ ಜ್ವರ ಬಂದ್ಬಿಟ್ಟು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗ್ಬಿಟ್ಟಿದ್ದ, ಭಯ ಬಿದ್ಬಿಟ್ಟು. ಅದು ನೋಡಿ ಭಯ ಬಿದ್ದಿರೋದು. ಬೆಳಗಿನ ಜಾವ 4 ಗಂಟೆಗೆ ಇವಾಗ ನೀವ್ ಒಬ್ಬರೇ ಇದ್ದೀರಾ, ಹೌದು, ಯಾವ್ದಾದ್ರು ದೇವಸ್ಥಾನದ ಹತ್ರ, ದೇವಸ್ಥಾನದ ಗೋಪುರ ಹೊಳಿತಾ ಇದೆ, ಮಂತ್ರಗಳು ಕೇಳಿಸ್ತದೆ ಅಂದ್ರೆ ಯಾರಿಗೆ ಆಗುತ್ತೆ. ಹೌದು, ನಿಜನೇ. ಬೇಕಿದ್ರೆ ಕೇಳೋಕ್ ನಮ್ಗೆ ಅನ್ಸುತ್ತೆ ಏನ್ ದೇವಸ್ಥಾನದಲ್ಲಿ ಏನ್ ಭಯ ಅಂತ. ಬಟ್ ಆ ಸಿಚುವೇಶನ್ ಅಲ್ಲಿ ಇದ್ದಾಗ ಅವ್ರಿಗೆ ಅರ್ಥ ಆಗತ್ತದ ಹೆಂಗೆ. ಯಾರಿಗೂ ಭಯ ಆಗಲ್ಲ, ಒಬ್ಬರೇ ಇದ್ದಾಗ. ಅದು ಅವಾಗ ಇವಾಗ ಅಟ್ಲೀಸ್ಟ್ ಅಲ್ಲಲ್ಲಿ ಬಿಲ್ಡಿಂಗ್ ಗಳಾಗಿದೆ, ಅವಾಗ ಏನು. ಆಮೇಲೆ ಯಾರೋ ಇವಾಗ 1-2-3 ಜನ ಮನೆಯವ್ರು ಇರ್ತಾರೆ ಸುತ್ತಮುತ್ತ, ಅವಾಗ ಫುಲ್ ಖಾಲಿ ಬರೀ ಗಿಡನ ಬೆಳೆಸಿ ನಾಡನ್ನೆಲ್ಲ ಉಳಿಸಿ ಅಂತ ಹೇಳ್ತಕ್ಕಂಥ. ಅದಕ್ಕೆ ಎಲ್ಲರೂ ಹೇಳ್ತಾರಲ್ಲ, ಅದಕ್ಕೆ ನಾವು ಆದಷ್ಟು ನಮ್ಮ ಕೈಲಿ ಏನಾಗುತ್ತೋ ನಾವು ಗಿಡಗಳನ್ನ ಬೆಳೆಸ್ಕೊಂಬರ್ಬೇಕು. ಏನಂದ್ರೆ ಎಲ್ಲ ಕಡೆ ನಾವು ನಾಶ ಮಾಡ್ಕೊಂಡ್ ಬರ್ತಾ ಇದೀರಿ. ಅಲ್ಲಿ ಬಂದರೆ ನಮ್ಗೆ ಆಕ್ಸಿಜನ್ ಎಲ್ಲ ಇವಾಗ ಏನಂದ್ರೆ ಜಾಸ್ತಿ ಪೊಲ್ಯೂಷನ್ ಇಂದ ನಮ್ಗೇನೇನು ಬ್ರೀತಿಂಗ್ ಪ್ರಾಬ್ಲಮ್ಸ್ ಅದು ಇದು ಎಲ್ಲ ಬರ್ತದೆ. ಅದರಿಂದ ಆಗಿನ ಕಾಲದಲ್ಲೆಲ್ಲ ಅಸ್ತಮ ಎಲ್ಲ ಇರ್ಲಿಲ್ಲ, ಯಾಕಂದ್ರೆ ಅವಾಗ ಚೆನ್ನಾಗಿ ಗಿಡಗಳು ಎಲ್ಲ ಬೆಳೆಸಿರೋರು. ಏನಂದ್ರೆ ಈ ಸರೌಂಡಿಂಗ್ ನೇಚರ್ ನೋಡಿದ್ರೆ ಎಷ್ಟು ಒಂಥರ ಪೀಸ್ಫುಲ್ ಅನ್ನೋದು ಬರುತ್ತೆ, ಒಂದು ಗ್ರೀನರಿ ನೋಡೋದ್ರಿಂದ. ಅದಕ್ಕೆ ಎಲ್ಲರೂ ದೊಡ್ಡವ್ರು ಹೇಳೋದ್ರೆ ನಾವು ಅದಕ್ಕೆ ಫಾಲೋ ಮಾಡ್ಕೊಂಡ್ ಬರ್ಬೇಕು ಅಂತ ಹೇಳೋದು. ಆಮೇಲೆ ಇನ್ನೊಂದು ಈಗ ಅನ್ಭವಿಸ್ತಿದ್ದೀರಲ್ಲ ಬಿಸಿಲಲ್ಲ, ಏನು ಮರ ಕಟ್ ಮಾಡ್ಬಿಟ್ಟು ಮಳೆ ಬಾ ಅಂದ್ರೆ ಹೆಂಗ್ ಮಳೆ ಬರುತ್ತೆ? ಎಲ್ಲಿ ಬರುತ್ತೆ? ಗಿಡ ಮರಗಳಿದ್ರೆ ಅದು ಮೋಡನ್ ಎಳಿಯುತ್ತೆ, ಮಳೆ ಬೀಳುತ್ತೆ. ಗಿಡ ಮರ ಇರಲ್ಲ, ಮಳೆ ಬಾ ಅಂದ್ರೆ ಪಾಪ ಅದು ಹೆಂಗ್ ಬರುತ್ತೆ? ಆಮೇಲೆ ಸರಿ ಅನ್ಬಿಟ್ಟು ಇದು ದೇವಸ್ಥಾನದ್ದು ಒಂದು ಸರೌಂಡಿಂಗ್ಸ್. ಇದು ಹಿಂದೆ ಇರ್ತಕ್ಕಂಥದ್ದು ಸರೌಂಡಿಂಗು. ಒಂದು ರೌಂಡ್ ವ್ಯೂಸ್ ತೋರಿಸ್ಬಿಡ ನಿಮ್ಗೆಲ್ಲರಿಗೂ. ಇಲ್ಲಿ ತೋರಿಸ್ತಾ ಇದೀನಲ್ಲ, ಅವಾಗಲೇ ಹೇಳಿದ್ನಲ್ಲ ಮೈನ್ ಎಂಟ್ರೆನ್ಸು ಇದು. ಹಂಗೆ ಇಲ್ಲಿ ಕುತ್ಕೊಳಕ್ಕೆ ಜಾಗನೂ ಮಾಡಿದ್ರೆ ಸ್ವಲ್ಪ ಕಲ್ಲುಗಳೆಲ್ಲ ಅವಾಗಿನ ಕಾಲದಲ್ಲಿ ಹಿಂಗೆ ಕಲ್ಲುಗಳೆಲ್ಲ ಮಾಡಿ ಈ ಥರ ರಚ್ಚೆ ಕಟ್ಟೆ ಅನ್ನೋರಲ್ಲ ಅದೇ ಥರ ಮಾಡಿ ಇದನ್ನೆಲ್ಲ ಮಾಡಿದ್ದಾರೆ. ಇವಾಗಿನ ಕುತ್ಕೊಂಡು ವಿಶ್ರಾಂತಿ ತೊಗೊಬೋದು, ಯಾರನ್ನ ಬಂದು ಒಂದು ಪೀಸ್ಫುಲ್ ಅನ್ನೋದು ಸಿಗುತ್ತೆ. ನೋಡಿ ಇಲ್ಲೆಲ್ಲ ಕಾಣಿಸುತ್ತಲ್ಲ ಈ ಥರ ಎಲ್ಲನೂ ಒಂದು ಪೀಸ್ಫುಲ್ ಅನ್ನೋದು ಬರುತ್ತೆ. ಗಾಳಿ ನೋಡಿ ಇಷ್ಟು ಚೆನ್ನಾಗಿ ಬರ್ತದೆ. ಆಮೇಲೆ ಇಲ್ಲಿ ಹೋಮದ ಕುಂಡನಿದೆ, ಏನೇನೋ ಹೋಮಗಳು ಅವನುಗಳು ಏನಾರು ಮಾಡಿಸ್ಬೇಕಂದ್ರೆ ಯಾವ್ದು ದೋಷಗಳೆಲ್ಲ ಇರ್ತಕ್ಕಂಥದ್ದೆಲ್ಲನೂ ಅದಕ್ಕೂ ಮುಂಚೆನೇ ಮಾಡಿಸಿ ರೆಡಿ ಇರ್ತಕ್ಕಂಥದ್ದು ಇರುತ್ತೆ. ಒಂದು ಏನಾದ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮ್ಗೆ ಏನು ಬೇಕನ್ನೋ ನೋಡಿ ಪರಿಹಾರ ಮಾಡಿಕೊಡ್ತಾರೆ. ಇಲ್ಲಿ ಬೇಕಂದ್ರೆ ನೋಡಿದ್ರೆ ಸ್ವಂತ ಕಾಣಿಸೋದಂದ್ರೆ ನೋಡಿ ಅಲ್ಲೊಂದೇನೋ ಅಲ್ಲಿ ಕಾಣಿಸ್ತದೆ, ಅಲ್ಲಿ ನಟರಾಜ ಸ್ವಾಮಿ ಅನ್ಕೊಂತೀನಿ ಅದನ್ನ. ಹೌದು, ನಟರಾಜ ಸ್ವಾಮಿ ಅದು. ನೋಡಿ ನಟರಾಜ ಸ್ವಾಮಿನೂ ಆಗಿನ ಕಾಲದಲ್ಲಿನೇ ಕೆತ್ತನೆ ಮಾಡಿ ಇಟ್ಟಿದ್ದಾನೆ. ಅದಕ್ಕೂ ಏನೋ ಒಂದು ಇಷ್ಟ ಇರುತ್ತೆ. ಏನಂದ್ರೆ ನಮ್ಗೆ ಅಷ್ಟು ಗೊತ್ತಿರೋದನ್ನ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ನೋಡಿ ಇಲ್ಲಿಂದ ಎಲ್ಲರೂ ಒಂದು ದೇವರ ಆಶೀರ್ವಾದ ಅನ್ನೋದು ನಿಮ್ಗೂ ಕೃಪೆ ಒಳ್ಳೇದಾಗಿ ಮಾಡ್ಲಿ ಅಂತ ಅಂದ್ಬಿಟ್ಟು. ಇನ್ನೊಂದು ಏನಂದ್ರೆ ನಮಗೂ ಬೇರೆಯವರು, ನಮ್ಮ ಮುತ್ತಾತವ್ರಿಗೂ ಅಷ್ಟೇ ಬೇರೆಯವ್ರ ಸೈಡಿಂದ ಬಂದಿರೋದಲ್ಲ ಪೂಜೆ ಇದಕ್ಕೆ, ಅದಕ್ಕೆ ಅಷ್ಟು ಅವ್ರಿಗೂ ತಿಳಿದಿಲ್ಲ. ಇಲ್ಲಿರ್ತಕ್ಕಂಥದ್ದು ಕೃಷ್ಣ ನೋಡಿ, ಇದ್ರ ಹಿಂದೆ ಇಲ್ಲಿ ಇರ್ತಕ್ಕಂಥದ್ದು. ಹಂಗೆ ಮುಂದೆ ಹೋಗ್ತಾ ನೋಡ್ತಾ ಇದೆ ಅಂದ್ರೆ ನೋಡಿ ಅಲ್ಲಿ ಅಭಿಷೇಕದ ನೀರು ಮಾಡಿರುತ್ತಲ್ಲ ಅದೆಲ್ಲ ನೋಡಿ ಬಂದು ಇಲ್ಲಿ ಬರುತ್ತೆ. ನೋಡಿ ಆಗಿನ ಕಾಲದಲ್ಲಿ ಎಷ್ಟು ಇವಾಗೆಲ್ಲ ಹೈಟ್ ಮಾಡಿಬಿಟ್ಟಿರ್ತದೆ ದೇವಸ್ಥಾನಗಳೇನೋ, ಅವಾಗ ಪಾಯಗಳೇನೆ ಇಷ್ಟು ಹೈಟಿಗೆ ಬರುತ್ತೆ. ಇವಾಗ ನೋಡಿ ಪಾಯ ಅಲ್ಲ, ಇದು ನೀರು ಬೀಳೋದೇನೆ ಇಲ್ಲವ್ರಿಗೆ ಎಷ್ಟು ಕಡಿಮೆಯಲ್ಲಿದೆ, ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದು. ಅವಾಗ ನಿಮ್ಗೆ ಒಂದು ಹೇಳಿದ್ನಲ್ಲ, ಇಲ್ಲಿರ್ತಕ್ಕಂಥದ್ದು ನೀರು ರೈಟ್ ಸೈಡ್ ಬರುತ್ತೆ, ಲೆಫ್ಟ್ ಸೈಡಲ್ಲಿ ಬರೋದನ್ನ ಇದೇ ನೋಡಿ ಇಲ್ಲಿ ಕಾಣಿಸ್ತಾ ಇಲ್ಲ ಇದೇ ಅಂತ. ಇದನ್ನು ನೋಡಿ ರೈಟ್ ಸೈಡ್ ಇದೆ, ಮತ್ತು ಒಳಗಡೆ ಶಿವ ಇರ್ತಕ್ಕಂಥ ವಿಗ್ರಹದು ಅದನ್ನು ರೈಟ್ ಸೈಡ್ ಇದೆ ಬಂದ್ಬಿಟ್ಟು. ಹಂಗೆ ನೋಡ್ಕೊಳೋದಾದ್ರೆ ಇಲ್ಲಿ ಇರ್ತಕ್ಕಂಥ ನೋಡಿ ಗೋಪುರಗಳು ಇಷ್ಟೆಷ್ಟು ಚಿಕ್ಕದಾಗಿದೆ. ಎಷ್ಟು ಆಗಿನ ಕಾಲದಲ್ಲೇನೇ ಈ ಥರ ಎಲ್ಲನೂ ಮಾಡಿ ಅಂತ ಮಾಡಿಫೈ ಥರನೇನೆ ಮಾಡಿ ಕೆತ್ತನೆ ಮಾಡಿರ್ತಕ್ಕಂಥದ್ದು. ಇನ್ನು 2000 ವರ್ಷ ಕಾಲ ಆಗಿದ್ದು ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದರೆ ನೋಡಿ
ಹಿಂಗಿದೆ ನೋಡಿ ಎಲ್ಲಾನು ನೋಡೋದಾದ್ರೆ. ಹಂಗೆ ಇನ್ನೊಂದು ವಿಚಾರ ತಿಳಿಸ್ಕೊಳೋದೇನಂದ್ರೆ ಮತ್ತೆ ಬಂದೆ ಹಂಗೆ ಇಲ್ಲಿ ಒಂದು ಲಿಂಗ ಅನ್ನೋದನ್ನು ಹಿಂದೆ ಇದೆ, ಅದೇ ದೇವ್ರು ಬಂದಿರತಕ್ಕಂಥ. ಇಲ್ಲಿ ಒಂದು ಹೋಲ್ ಕಾಣಿಸ್ತಾ ಇದೆಯಲ್ಲ, ಏನಿರ್ಬೋದು ಹೇಳಿ ಇದನ್ನ, ಏನಂದ್ರೆ ಆ